ನಮಸ್ಕಾರ ಎಲ್ಲರಿಗೂ. ಈಗ ಶುಗರ್ ಪೇಷಂಟ್ಸ್ಗಳಿಗೆ ಏನಾದರೂ ಒಂದು ಸಿಂಗಲ್ ಅಡ್ವೈಸ್ ಮಾಡಿ ಅಂತ ಅಂದರೆ ನಾನು ಸಿಂಗಲ್ ಅಡ್ವೈಸ್ ಏನು ಕೊಡ್ತೀನಪ್ಪ ಅಂದರೆ ಮಾಂಸಖಂಡಗಳು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ನಿಮಗೆ ಎಸ್ಪೆಷಲಿ ಮಾಂಸಖಂಡಗಳು ಅಂದರೆ ನಿಮ್ಮ ಕೈಯಲ್ಲಿ ಕಾಲಲ್ಲಿರ್ತಕ್ಕಂಥ ಮಾಂಸಖಂಡಗಳು ಯಾರಿಗೆ ಸ್ಟ್ರಾಂಗ್ ಇರ್ತವೆ ಅವ್ರಿಗೆ ಮಾತ್ರ ಶುಗರ್ ನಾರ್ಮಲಿ ಬರೋದಕ್ಕೆ ಸಾಧ್ಯ. ಇನ್ ಕೇಸು ಪ್ರೀ ಡಯಾಬಿಟಿಸ್ ಇರ್ತಕ್ಕಂಥವ್ರು ನಾರ್ಮಲಿಗೆ ಬರಬೇಕು ಅಂತಂದರೆ ಮಾಂಸಖಂಡ ಬೆಳೆಸ್ಕೊಂಡ್ರೆ ಮಾತ್ರ ಬರುತ್ತೆ, ಮೆಡಿಸಿನಿಂದ ಅಲ್ಲ, ಮರಿಬೇಡಿ. ಸೊ ನಿಮ್ಮ ಮಾಂಸಖಂಡಗಳು ಎಲ್ಲಿ ಬೆಳೀತವೆ? ನಿಮ್ಮ ಮನೇಲಿ ಬೆಳೆಯಲ್ಲ. ನೀವು ಜಿಮ್ಗೆ ಹೋಗ್ಬೇಕು. ಅಟ್ಲೀಸ್ಟು ಜಿಮ್ಗೆ ಹೋಗಿ ಒಂದು 3 ಮಂತ್ಸ್ ಒಬ್ಬ ಪ್ರಾಪರ್ ಟ್ರೈನರ್ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಕಾಲಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ. 3 ಮಂತ್ಸ್ ನಂತರ ನೀವು ಮನೆಗೂ ಮಾಡ್ಬೋದು ಎಕ್ಸಸೈಸ್ಗಳನ್ನ ಜಿಮ್ ಬಿಟ್ಟು. ಆಮೇಲೆ ಈ ನಾವು ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂತ ಅಂದರೆ, ನಾವು ಮಕ್ಕಳುಗಳಿಗೆ ಡಾಕ್ಟ್ರಾಗಿ ಅಂತೀವಿ, ಇಂಜಿನಿಯರ್ ಆಗಿ ಅಂತ ಹೇಳ್ತೀವಿ, IAS ಮಾಡಿ ಅಂತ ಹೇಳ್ತೀವಿ, ಸಮುದ್ರ ಹಾರಿ ಬೇರೆ ದೇಶಕ್ಕೆ ಹೋಗಿ ಅಂತ ಹೇಳ್ತೀವಿ. ಬಟ್ ಆದರೆ ಮಕ್ಕಳುಗಳಿಗೆ ಯಾವುದೇ ಕಾರಣಕ್ಕೆ ಎಕ್ಸಸೈಸ್ ಬಗ್ಗೆ ನಾವು ತಿಳುವಳಿಕೆ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗಿದೆ ಅಂದರೆ 30 ವರ್ಷದ ಯಂಗ್ಸ್ಟರ್ಗಳಿಗೆಲ್ಲ ಹೀಗೆ ಮೇಯ್ನು ಶುಗರು BP ಬರೋದಕ್ಕೆ ಶುರುವಾಗಿದ್ದಾವೆ. ಸೊ ನಿಮ್ಮ ಮಾಂಸಖಂಡಗಳು ನೀವು ಯಾವಾಗ ಸ್ಟ್ರಾಂಗ್ ಮಾಡ್ಕೊತೀರಿ ಅವಾಗ ಏನಾಗುತ್ತೆ ಅಂದರೆ, ನೀವೇನೇ ಊಟ ಮಾಡ್ತಿರಲ್ಲ ಆ ಊಟದ ಆಹಾರ ಪದಾರ್ಥ ರಕ್ತಕ್ಕೆ ಹೋಗಿ ಶುಗರ್ ಕನ್ವರ್ಟ್ ಆಗುತ್ತೆ. ಆ ಶುಗರ್ ಏನು ಕನ್ವರ್ಟ್ ಆಗುತ್ತೆ ರಕ್ತದಿಂದ, ಈ ಮಾಂಸಖಂಡಗಳು ಅಬ್ಸಾರ್ವ್ ಮಾಡಿ ನಮ್ಮ ದೇಹದ ಎನರ್ಜಿಗೋಸ್ಕರ ಬಳಸ್ಕೊತವೆ. ಸೊ ನಿಮ್ಮ ಮಾಂಸಖಂಡಗಳು ವೀಕ್ ಇದ್ದರೆ ನಿಮ್ಮ ಶುಗರ್ ಏನಾಗಿರುತ್ತೆ ರಕ್ತದಲ್ಲೇ ಮಿಕ್ಕುತ್ತೆ. ಹಾಗಾಗಿ ನಿಮಗೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಸಿಂಪಲ್ ಅಡ್ವೈಸನ್ನ ನಿಮ್ಮ ಕಾಲಲ್ಲಿ ನಿಮ್ಮ ಕೈಯಲ್ಲಿರ್ತಕ್ಕಂಥ ಮಾಂಸಖಂಡಗಳನ್ನ ನೀವು ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂತ ಅಂದರೆ ಡೆಫಿನೆಟಾಗಿ ನಿಮ್ಮ ಶುಗರ್ ನಾರ್ಮಲಿಗೆ ಬರುತ್ತೆ. ಆಮೇಲೆ ಶುಗರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ಗಳನ್ನ ನೀವು ತಡಿಬೋದು. ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ.